ಸಿಂಪಲ್ ಆ್ಯಂಡ್ ಟೇಸ್ಟಿ ಮೊಸಪ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊಸಪ್ ಮಾಡಲು ಬೇಕಾಗಿರೋ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಚಕ್ಕೋತ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಮೈಸೂರು ಬೇಳೆ, ಎಣ್ಣೆ, ಉಪ್ಪು. ಮೊದಲಿಗೆ 4 ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ನಂತರ 3 ಲೋಟ ನೀರು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಬೇಳೆ ಮತ್ತು ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಬೇಳೆ ಬೇಯೋಕ್ಕಿಡುವಾಗ 1 ಸ್ಪೂನ್ ಉಪ್ಪು ಹಾಕಿದರೆ ಸಾಕು. ಬೇಳೆ ಚೆನ್ನಾಗಿ ಕುದಿ ಬಂದಮೇಲೆ ಅದು ಜಾಸ್ತಿ ಉಕ್ಕಬಾರ್ದು ಅಂತ ಸ್ವಲ್ಪ ಎಣ್ಣೆ ಹಾಕ್ಬೇಕು ಅದಕ್ಕೆ. ನಂತರ ಇದಕ್ಕೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಎಲ್ಲನೂ ಹಾಕ್ಕೊಂಡು 3 ವಿಷಲ್ ಹೊಡೆಸ್ಕೊಬೇಕು. ನಂತರ ಅದು ತಣ್ಣಗಾದ್ಮೇಲೆ ಅದನ್ನು ಒಂದು ಸೊಪ್ಪು ಸೋಸೋ ಬೋಸಿಗೆ ಸೋಸ್ಕೋಬೇಕು. ಅದಾದಮೇಲೆ ಮಿಕ್ಸಿ ಜಾರ್ಗೆ ಕಾಯಿ, ಸೋಸಿಟ್ಕೊಂಡಿರೋವಂಥ ಸೊಪ್ಪು ಎಲ್ಲನೂ ಹಾಕಿ 1-2 ರೌಂಡ್ ಮಾತ್ರ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಬಾರ್ದು, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಂತರ 1 ಟೇಬಲ್ ಸ್ಪೂನ್ ಎಣ್ಣೆ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋಬೇಕು. ನಂತರ ರುಬ್ಬಿಟ್ಕೊಂಡಿರೋ ಅಂಥ ಸೊಪ್ಪನ್ನು ಒಗ್ಗರಣೆಗೆ ಹಾಕೋಬೇಕು. ಸಾರಿಗೆ ಬೇರೆ ನೀರನ್ನ ಸೇರಿಸೋದ್ರ ಬದಲು ನಾವು ಸೊಪ್ಪನ್ನ ಬೇಯಿಸ್ಕೊಂಡು ಸೋಸ್ಕೊಂಡಿದ್ದೋ ಗೊತ್ತಾ, ಅದೇ ನೀರನ್ನು ಸೇರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊಪ್ಪು ಅದರಲ್ಲೇ ಬೆಂದಿರೋದ್ರಿಂದ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ನೀರಲ್ಲೇ ಬಿಟ್ಕೊಂಡಿರುತ್ತೆ. ನಂತರ 5 ನಿಮಿಷ ಚೆನ್ನಾಗಿ ಸಾಂಬಾರು ಕುದಿ ಬರೋವರೆಗೂ ಬಿಟ್ಟರೆ ಟೇಸ್ಟಿ ಸಾಂಬಾರು ರೆಡಿ. ಮುದ್ದೆಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್.